ರಾಷ್ಟ್ರ ಬಿಜೆಪಿಯಲ್ಲಿ ಏನು ನಡೀತಾ ಇದೆ? ಗಡ್ಕರಿಗೆ ಕೋಕ್ ಕೊಡೋದಕ್ಕೆ ಕಾರಣ ಏನು? ರಾಜನಾಥ್ ಸಿಂಗ್ಗೆ ಲಕ್ ಒಲ್ದಿದ್ದು ಹೇಗೆ? ಇದೇ ಇವತ್ತಿನ ಸುವರ್ಣ ಫೋಕಸ್. ಗಡ್ಕರಿ ಗಲಿಬಿಲಿ. ರಾಜ್ಯ ಬಿಜೆಪಿ ಸರ್ಕಾರ ಹಲವಾರು ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ. ವಿಶೇಷ ಅಂದರೆ ರಾಷ್ಟ್ರ ಬಿಜೆಪಿ ಕೂಡ ಹಲವು ಬಗೆಯ ಗೊಂದಲ, ಗಲಿಬಿಲಿ, ಗದ್ದಲದಲ್ಲಿ ಮುಳುಗಿದೆ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿ ರಾಜನಾಥ್ ಸಿಂಗ್ ಆಯ್ಕೆಯಾಗಿರೋ ರೀತಿ ನೋಡಿದ್ರೇ ಇದು ಗೊತ್ತಾಗುತ್ತೆ. ಇಷ್ಟಕ್ಕೂ ನಿತಿನ್ ಗಡ್ಕರಿಗೆ ಅಧ್ಯಕ್ಷ ಸ್ಥಾನ ತಪ್ಪಿದ್ದು ಹೇಗೆ? ರಾಜನಾಥ್ ಸಿಂಗ್ ಡಾರ್ಕ್ ಹಾರ್ಸ್ನಂತೆ ನುಗ್ಗಿ ಬಂದದ್ದು ಹೇಗೆ? ಅಧ್ಯಕ್ಷರ ಆಯ್ಕೆ ವೇಳೆ ಪಕ್ಷದಲ್ಲಿ ಏನೆಲ್ಲ ನಡೀತು ಅನ್ನೋದರ ಸುತ್ತ ಇಲ್ಲಿದೆ ಒಂದು ಸ್ಪೆಷಲ್ ಸ್ಟೋರಿ. ಯಾಕೋ ಏನೋ ಬಿಜೆಪಿಯಲ್ಲಿ ಯಾವುದೂ ಸರಿ ಇದ್ದಂತಿಲ್ಲ. ಕರ್ನಾಟಕದಲ್ಲಿ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಜೆಪಿಗೆ ಕಂಟಕವಾಗಿ ಕಾಡ್ತಿದ್ದಾರೆ. ತಮ್ಮ ಬೆಂಬಲಿಗ ಶಾಸಕರ ರಾಜೀನಾಮೆ ಪತ್ರಗಳನ್ನ ಪಡೆದು ಹೈಡ್ರಾಮಾ ನಡೆಯುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಆದರೆ ರಾಜ್ಯದ ಬೆಳವಣಿಗೆಯನ್ನು ಮೀರಿಸುವಂತಹ ಹೈಡ್ರಾಮಾ ಒಂದು ರಾಷ್ಟ್ರ ಬಿಜೆಪಿಯಲ್ಲಿ ನಡೆದು ಹೋಗಿದೆ. ಅದೇ ಪಕ್ಷದ ನೂತನ ರಾಷ್ಟ್ರಾಧ್ಯಕ್ಷರ ಆಯ್ಕೆ. ಎರಡನೇ ಅವಧಿಯ ಚಾನ್ಸ್ ಮಿಸ್. ಗಡ್ಕರಿಗೆ ಕೋಕ್ ಕೊಟ್ಟ ಬಿಜೆಪಿ. ಮಂಗಳವಾರದವರೆಗೂ ಬಿಜೆಪಿ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ನಿತಿನ್ ಗಡ್ಕರಿ ಪುನರಾಯ್ಕೆ ಆಗೋದು ಗ್ಯಾರಂಟಿಯಾಗಿತ್ತು. ಅದಕ್ಕೆ ಯಾರ ವಿರೋಧ ಏನೇ ಇದ್ರೂ ತನ್ನ ನಿರ್ಧಾರ ಅಚಲ ಅಂತ ಆರ್ಎಸ್ಎಸ್ ದೃಢ ನಿಲುವು ತಳೆದಿತ್ತು. ಎಲ್ಲವೂ ಲೆಕ್ಕಾಚಾರದ ಪ್ರಕಾರವೇ ನಡೆದಿದ್ರೆ ಗಡ್ಕರಿ ಅವಿರೋಧವಾಗಿ ಆಯ್ಕೆಯಾಗಬೇಕಿತ್ತು. ಆದ್ರೆ ತಡರಾತ್ರಿ ಪವಾಡವೊಂದು ನಡೆದೋಯ್ತು. ಗಡ್ಕರಿಗೆ ಕೋಕ್ ಕೊಟ್ಟ ಬಿಜೆಪಿ ಉತ್ತರ ಪ್ರದೇಶ ಮಾಜಿ ಸಿಎಂ ರಾಜನಾಥ್ ಸಿಂಗ್ ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು. श्री राजनाथ सिंह जी वर्ष 2013-2015 सत्र के लिए भारतीय जनता पार्टी के राष्ट्रीय अध्यक्ष पद पर सर्वानुमति से निर्वाचित हुए। एतद द्वारा मैं श्री राजनाथ सिंह जी को सत्र 2013-2015 के लिए राष्ट्रीय अध्यक्ष निर्विरोध निर्वाचित घोषित करता हूं। ವಾಸ್ತವದಲ್ಲಿ ಇದೆಲ್ಲ ಮೇಲ್ನೋಟಕ್ಕೆ ಕಾಣುವಷ್ಟು ತೀರಾ ಸರಳವಾಗಿ ಏನೂ ನಡೆದು ಹೋಗಿಲ್ಲ. ಗಡ್ಕರಿ ಮರು ಆಯ್ಕೆ ಬಿಜೆಪಿಗೆ ದೊಡ್ಡ ತಲೆನೋವಾಗಿತ್ತು. ಇವರನ್ನ ಎರಡನೇ ಅವಧಿಗೆ ಮುಂದುವರಿಸಬೇಕೇ ಬೇಡವೇ ಅನ್ನೋದು ಬಗೆಹರಿಯದಂತಾಗಿತ್ತು. ಅದಕ್ಕಾಗಿ ಮಂಗಳವಾರ ತಡರಾತ್ರಿ ಅರುಣ್ ಜೇಟ್ಲಿ ನಿವಾಸದಲ್ಲಿ ಪಕ್ಷದ ಹಿರಿಯ ನಾಯಕರ ಸಭೆ ಕೂಡ ನಡೆಯಿತು. 2 ಸುತ್ತು ನಡೆದ ಸಭೆಯಲ್ಲಿ ಸುಷ್ಮಾ ಸ್ವರಾಜ್, ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ 1970 ರಾಷ್ಟ್ರೀಯ ಪರಿಷತ್ ಸದಸ್ಯರು ಮತದಾರರಾಗಿರ್ತಾರೆ. ಒಂದು ವೇಳೆ ಅವಿರೋಧ ಆಯ್ಕೆ ನಡೆಯದೇ ಇದ್ದಲ್ಲಿ ಎಲ್ಲ ರಾಜ್ಯ ಘಟಕಗಳಲ್ಲಿ ಮತದಾನ ನಡೆಸೋದ್ರ ಮೂಲಕ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಆದ್ರೆ 1980ರಲ್ಲಿ ಬಿಜೆಪಿ ಉದಯದ ನಂತರ ಇಲ್ಲಿಯವರೆಗೂ ಒಮ್ಮೆಯೂ ಚುನಾವಣೆ ನಡೆದೇ ಇಲ್ಲ. ಅಟಲ್, ಅಡ್ವಾಣಿ ಕಾಲದಲ್ಲಿ ಈ ಇಬ್ಬರು ದಿಗ್ಗಜರೇ ಯಾರು ಅಧ್ಯಕ್ಷರಾಗಬೇಕು ಅನ್ನೋದನ್ನ ನಿರ್ಧರಿಸಿದ್ರು. ಹೀಗಾಗಿ ಚುನಾವಣೆ ನಡೆಯೋ ಪ್ರಶ್ನೆಯೇ ಇರಲಿಲ್ಲ. आने वाले इन 2 सालों में चमत्कार करके दिखाइए कि लोग कहें कि हाँ वास्तव में इस पार्टी ने जो निर्णय किया है कि हम 20वीं शताब्दी में जो नहीं कर सके वह 21वीं शताब्दी में करके दिखाएंगे और 21वीं शताब्दी को भारत की शताब्दी बना करके दिखाएंगे, यह संकल्प करके जाएं। ಬದಲಾಗಿದೆ ಅಟಲ್ ಜಮಾನ. ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕು. ಆದ್ರೆ ಅಟಲ್ ಸಕ್ರಿಯ ರಾಜಕಾರಣದಿಂದ ದೂರವಾದ ನಂತರ ಪರಿಸ್ಥಿತಿ ಬದಲಾಯಿತು. ಆರ್ಎಸ್ಎಸ್ ಬಿಜೆಪಿಯ ಆಂತರಿಕ ರಾಜಕೀಯದಲ್ಲಿ ಅತಿರೇಕ ಎನ್ನುವಷ್ಟು ಆಕ್ಟಿವ್ ಆಗತೊಡಗಿತು.
ಅದರ ಜೊತೆಗೆ ಬಿಜೆಪಿಯಲ್ಲಿ ಒಬ್ಬೊಬ್ಬ ನಾಯಕ ಒಂದೊಂದು ದಿಕ್ಕಿಗೆ ಮುಖ ಮಾಡತೊಡಗಿದ್ರು. ಇವೆಲ್ಲದರಿಂದಾಗಿ ಅಧ್ಯಕ್ಷರ ಅವಿರೋಧ ಆಯ್ಕೆಗಾಗಿ ಸಾಕಷ್ಟು ಹೆಣಗಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಕಳೆದ ಬಾರಿ ಏನೋ ಆರ್ಎಸ್ಎಸ್ ತನ್ನ ವಿಟೋ ಬಳಸಿ ನಾಗಪುರದ ನಿತಿನ್ ಗಡ್ಕರಿ ಅವರನ್ನ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸೋದ್ರಲ್ಲಿ ಸಕ್ಸಸ್ ಆಗಿತ್ತು. ಈ ಬಾರಿ ಕೂಡ ಪಕ್ಷದ ಹಲವರ ತೀವ್ರ ವಿರೋಧ ಇದ್ರೂ ಆರ್ಎಸ್ಎಸ್ ಗಡ್ಕರಿ ಉಮೇದುವಾರಿಕೆಯನ್ನ ಬಲವಾಗಿ ಬೆಂಬಲಿಸಿತ್ತು. ಗಡ್ಕರಿ ಅವರನ್ನ ಮುಂದುವರಿಸುವ ನಿಲುವು ಅಚಲ ಅಂತ ಅವರ ವಿರೋಧಿ ಬಣಕ್ಕೆ ಸಂದೇಶ ರವಾನೆ ಮಾಡಿತ್ತು. ಮತ್ತೊಂದು ಕಡೆ ಹಿರಿಯ ನಾಯಕ ಯಶವಂತ್ ಸಿನ್ಹಾ ಗಡ್ಕರಿ ವಿರುದ್ಧ ಸ್ಪರ್ಧಿಸುತ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿದ್ವು. ಅದನ್ನ ಸಮರ್ಥಿಸುವಂತೆ ಸಿನ್ಹಾ ಚುನಾವಣಾ ಅಧಿಕಾರಿಗಳಿಂದ ನಾಮಪತ್ರ ಅರ್ಜಿ ಹಾಗೂ ಮತದಾರರ ಪಟ್ಟಿಯನ್ನು ಪಡೆದಿದ್ರು. ಇನ್ನೊಂದೆಡೆ ಗಡ್ಕರಿ ವಿರುದ್ಧ ಸಾಂಕೇತಿಕವಾಗಿ ಸ್ಪರ್ಧೆ ಮಾಡುವುದಾಗಿ ಹೇಳಿದ್ದ ಪಕ್ಷದ ಮತ್ತೊಬ್ಬ ಮುಖಂಡ ಮಹೇಶ್ ಜೇಠ್ಮಲಾನಿ ಅವರ ನಾಮಪತ್ರದ ಅರ್ಜಿ ನಿರಾಕರಿಸಲಾಗಿತ್ತು. ರೇಸ್ನಲ್ಲಿತ್ತು ಮೋದಿ ಸುಷ್ಮಾ ಹೆಸರು. ರಾಜನಾಥ್ ಸಿಂಗ್ ಅವಿರೋಧ ಆಯ್ಕೆ. ವಿಶೇಷ ಅಂದ್ರೆ ಗುಜರಾತ್ನಲ್ಲಿ ಪಕ್ಷವನ್ನ 3ನೇ ಬಾರಿ ಅಧಿಕಾರಕ್ಕೆ ತಂದು ದೇಶದಲ್ಲಿ ಬಿಜೆಪಿಯ ಐಕಾನ್ ಎಂದೇ ಖ್ಯಾತರಾಗಿರೋ ನರೇಂದ್ರ ಮೋದಿಯವರ ಹೆಸರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿಬಂದಿತ್ತು. ಇವರ ಜೊತೆಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕಿ ಸುಷ್ಮಾ ಸ್ವರಾಜ್ ಹೆಸರು ಕೂಡ ಚಾಲ್ತಿಗೆ ಬಂದಿತ್ತು. ಆದ್ರೆ ಕೊನೆಗೆ ಇವರಿಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ಒಲವು ತೋರಲಿಲ್ಲ ಎನ್ನಲಾಗ್ತಿದೆ. ಇಷ್ಟೆಲ್ಲದರ ನಡುವೆ ಅಧ್ಯಕ್ಷ ಪಟ್ಟ ಒಲಿದಿದ್ದು ಉತ್ತರ ಪ್ರದೇಶದ ರಾಜನಾಥ್ ಸಿಂಗ್ಗೆ. ಇವರ ಹೆಸರನ್ನ ಸೂಚಿಸಿದ್ದು ಖುದ್ದು ಅಡ್ವಾಣಿ. ನಿರ್ಗಮನ ಅಧ್ಯಕ್ಷ ನಿತಿನ್ ಗಡ್ಕರಿ, ಅನಂತ್ ಕುಮಾರ್ ಸೇರಿದಂತೆ ಸಂಸದೀಯ ಸಮಿತಿಯ ಎಲ್ಲಾ ಸದಸ್ಯರು ಬೆಂಬಲಿಸೋದ್ರೊಂದಿಗೆ ರಾಜನಾಥ್ ಸಿಂಗ್ ಬಿಜೆಪಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ್ರು. ಅಂದಹಾಗೆ ರಾಜನಾಥ್ ಸಿಂಗ್ ಬಿಜೆಪಿ ಅಧ್ಯಕ್ಷರಾಗಿರೋದು ಇದು 2ನೇ ಬಾರಿ. ಇಷ್ಟಕ್ಕೂ ಗಡ್ಕರಿಗೆ ಚಾನ್ಸ್ ಮಿಸ್ ಆಗಿದ್ದು ಹೇಗೆ? ರಾಜನಾಥ್ ಸಿಂಗ್ ಅಧ್ಯಕ್ಷ ಪಟ್ಟ ಏರೋದಕ್ಕೆ ಕಾರಣಕರ್ತರಾದವರು ಯಾರು ಅನ್ನೋದನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.